ಬರ್ತಾವ್ರಿ ಬರ್ಲಾಕ ಏನದ ಕರ್ನಾಟಕ ನಾವು ಗಡಿನಾಡ ಭಾಗದವ್ರಿ ಇದೇವ್ ನಾವ್ ಹಿಂದಿ ನಾವ್ ಕನ್ನಡ ಭಾಷೆದಾಗ ಮ್ಯಾಗ ಅವ್ರ ಬೇಕಿದ್ದು ಅದ ಪಾದ ಸಾರಿನ ಅವ್ರು ಉಮ್ದಿಗೆ ಬಂದಿದ್ರು ಆಯಾಳಾಗೂ ಹೇಳಿದ್ರು ಫಕ್ತ್ ನಮ್ದು ಗೌರ್ಮೆಂಟ್ ಇರ್ಲಾರ್ದ ಕಾಲಾಗ ಆಗಿಲ್ಲ ಇಲ್ಲಿ ಗೌರ್ಮೆಂಟ್ ಇಲ್ಲ ನೀಮ್ ನೀರ್ ಸಿಗೋಲಾಗ್ಯಾವ ಇಲ್ಲಿ ಗೌರ್ಮೆಂಟ್ ಇಲ್ಲ ನಮ್ ಕಾಲಾಗಿ ಅದು ಕರಾರ್ ಆಗಲ್ದಾಗ ಆ ಕರಾರ ಮತ್ ಮಹಾರಾಷ್ಟ್ರ ಸರ್ಕಾರ ಕರಾರ ಆಗ್ಬೋದು 100% ಆಗಿ ನಮ್ಗೆ ನೀರ್ 100% ಸಿಗಬಹುದು ನೀರ್ ಬರ್ಬೋದು 100% ನೀರ್ ಬರುವ ಇದ್ರಲ್ಲಿ ಬರ್ತಾವ ನೀರ್ ಎಕಡೆ ಬರ್ತಾವ ಈಗ ತುಬಚಿ ಬಬಲೇಶ್ವರ ಯೋಜನಾದಾಗಿ ನೀರ್ ಅವ್ರಿ ಈಗ ಸದ್ಯ ಅಲ್ಲಿ ನೋಡ್ರಿ ವಾಟರ್ ಕಾಲಾಗ ಎಲ್ಲಾ ಮಾಡ್ಯಾರ ಅಲ್ಲಿ ನಮ್ಗೆ ರೋಗ ಹತ್ತದಿಲ್ಲ ಇದು ನೀರ್ ಏನ್ ಮಾಡೋರಿ 2 ಕೆರಿ ತುಂಬಿ ಕರ್ನಾಟಕದಾಗಿಂದ ಹಾಯ್ದು ಮತ್ ಮಹಾರಾಷ್ಟ್ರದಾಗ ಹೋಗುವ ನೀರ ಮಹಾರಾಷ್ಟ್ರದಾಗಿಂದ ಹಾಯ್ದು ಕರ್ನಾಟಕದಾಗ ಹೋಗುವ ಅದ್ರ ಸಲುವಾಗಿ ಅವ್ರಿಗೆ ನಮ್ಗೆ ಎಲ್ಲರಿಗೂ ಫಾಯ್ದಾ ಅದ ಆ ಯೋಜನೆ 100% ಅವ್ರು ಮಾಡ್ಬೇಕು ಅದ್ರ ಸಲುವಾಗಿ ಅವ್ರಿಗೆ ಕರ್ಸಿದೆವು 100% ಅದು ನಮ್ದು ಗೌರ್ಮೆಂಟ್ ಬರೋಣ ಆಗುದ ಅವ್ರಿಗೆ ನೀರ್ ಕೊಡ್ಬೇಕಾದ್ರ ನಿಮ್ ಕಡೆ ನೀವ್ ಅವ್ರು ಕೊಡೋದ್ರಿ ಮಹಾರಾಷ್ಟ್ರದ ನೀರ್ ಅವ್ರು ಕೊಡೋ ಗೌರ್ಮೆಂಟ್ ಇದು ಈಗ ನೋಡ್ರಿ ಅವ್ರಿಗೆ ಇದ್ರಾಗಿನ ಕೋಲ್ಹಾಪುರ ಜಿಲ್ಲಾದಾಗಿಂದ 2 TMC 1 TMC ಕಾಯಂ ಕೊಡ್ತಾರ ಅದೇನು ಹೊಳಿ ತೊಗೊಂಡಿಲ್ಲ ಮತ್ತ ಅದು ನಾವು ಕಂಬಿದಾಗ ಕೊಡ್ದ ನಾವು ಹಂಗ ಸಾಯಲಾಕತ್ತಿದ್ದೇವೆ ನಮಗೂ ಒಂದ್ ಅರ್ಧ TMC ಕೊಟ್ರೆ ಏನಾಗುದ ಇವತ್ತು ಕರ್ನಾಟಕ ಮುಖ್ಯಮಂತ್ರಿ ಆಮದಾರ್ ವಿಕ್ರಮ್ ಸಾವಂತ್ ಇವ್ರು ಪ್ರಚಾರಕ್ಕೆ ಬಂದಿರು ಅದ್ರಾಗ ಅವ್ರು ಜಾಹಿರ್ ಮಾಡಿದ್ರು ನಮ್ಮಲ್ಲಿ 8 ಊರಿಗೆ ನೀರ್ ಬರ್ಬೋದು ನಮ್ಮಲ್ಲಿ 43 ಊರಿಗೆ ಏನ್ ನಿಗಡಿ ಕೆರೆ ಬರುದಟ್ಟೆ ಏನ್ ಮಾಡ್ತೀರಿ ಇದ್ರಾಗ 2-3 ದೊಡ್ಡ ಕೆರಿ ತುಂಬತಾವ್ ಕೆರಿ ತುಂಬಿ ಎಲ್ಲರಿಗೂ ನೀರಿಂದ ಆಗ್ತದ ನೀರಿನ ಪಾತಳಿಯರೇ ಹೇಳ್ತದ ಅದ್ರ ಕಾಲಾಗಿ ಇವ್ರು ಮಾಡಿದ ಯೋಜನೆ ಆಗದಿ ಎಲ್ಲಕ್ಕಿಂತ ಚಲೋ ನಮ್ಮಲ್ಲಿ 8 ಊರಿಗೆ ನೀರ್ ಕರ್ನಾಟಕದ ಬಂದು ಮುಟ್ಟಬಹುದು 43 ಊರಿಗೆ ನಮ್ಮ ಊರಾಗಿನ ನೀರ್ ಬಂದ್ ಮುಟ್ಬಹುದು 43 ಊರಿಗೆ ಆ ಊರಿನಿಂದ ಆ ಊರಿಗೆ ಏನ್ ನೀರ್ ಬರ್ತಾವ ಅಂತ ಹೇಳ್ತೀರಿ ನೀವು ಪೈಪ್ ಲೈನ್ ಬರೋದವ ಏನ್ ಹಳಗುಡ್ ಕೊಡ್ಬೋದು ಹಳ್ಳ ಅದ ಹಳ್ಳಿಂದಿಂದೇ ಬರುದದ ಅದು ನಮ್ಗೆ ಮೋಟರ್ ಚಾಲು ಮಾಡುದು ಅದು ಇದು ಏನೂ ವಿಷಯ ಇಲ್ಲ ಹಳ್ಳಿಲೇನೆ ಬರುವ ನೀರ ಹಳ್ಳಿಲೇ ಬಂದು ಹಳ್ಳದಾಗಿಂದೇ ಮಂದಿ ಎಲ್ಲಾರು ಪೈಪ್ ಲೈನ್ ಮಾಡಿ ಒಯ್ಯೋರ ಇದ್ರಾಗ ಖರ್ಚು ₹1 ಏನಿಲ್ಲ ಅದ್ರಾಗ 2 ದೊಡ್ಡ ಕೆರಿ ಅವ್ ಆಕಿ 2 ಎಕರೆ 4 ಕೆರಿ ತುಂಬತಾವ್ ಆ 4 ಕೆರಿ ತುಂಬಾ ನಂತರ ನಮ್ದು ನೀರಿನ ಪ್ರಶ್ನೆ ಮುಕ್ತಾಯ ಆಗ್ತದೆ ಈಗ ನೀವು 43 ಊರಿಂದ ಹೇಳಿದ್ರಿ 43 ಊರಿನ ನೀರ್ ಬರ್ತಾವ ಅಂತ ಹೇಳ್ತೀರಿ ಆ ಏನ್ ಹಳ್ಳಿನ ನೀರಿಗೆ ಅದಾವಲ್ಲ ಆ ಹಳ್ಳಿಗೆ ಏನ್ ಸಿಮೆಂಟ್ ಬಂದಾರ ಏನ್ ಮಾಡ್ಯಾರ ಭರ್ಪೂರ್ ಮಹಾರಾಷ್ಟ್ರ ಗವರ್ಮೆಂಟ್ ದವರು ಪ್ರತಿಯೊಂದು ಊರಿಗೆ 2-3 ಬಂದಾರ ಮಾಡಿ ಸಿಮೆಂಟ್ ಬಂದಾರ ಕೊಲ್ಲಾಪುರ ಟೈಪ್ ಬಂದಾರ ಮಾಡಿದವ್ರು ಎಲ್ಲರೂ ಬಂದಾರ ಮಾಡಿ ನೀರು ಅಗದಿ ತರಿಬಿ ಇದು ಮಾಡ್ತಾರ ನೀರಿಂದು ಎಲ್ಲ ವ್ಯವಸ್ಥೆ ಮಾಡಿದ ಫಕ್ತ್ ನೀರ್ ಬರುದು ಅಟ್ಟೆ ಅಡ್ಸಣ ಒಟ್ಟು ನೀರ್ ಬಂದ್ರ ಎಲ್ಲಾ ಕಡೆ ಆತಾವ ಎಷ್ಟು ಸಿಮೆಂಟ್ ಬಂದಾರ ಆಗಿರ್ಬೇಕು ನಿಮ್ಮ ಅಂದಾಜಲ್ಲಿ ಆ ಕರ್ನಾಟಕದ ನೀರ್ ಕರ್ನಾಟಕದಾಗ ಬರೋ ನೀರಿಲೆ ಕಿಮಾನ್ ಇಲ್ಲಂದ್ರು 35 ಅಂದ್ರೆ ಬಂದಾರ ಅವ್ರು ಓಕೆ ಬ್ಯೂರಿಗೆ ಹಿಡಿದ ತೆಳಗ 20 ಬಂದ ಊರಿನ ಹೆಸರು ನಿಮ್ಗೆ ಗುರ್ತಾವ ಯಾವ ಊರಿಗೆ ನೀರು ಇರ್ತಾವ ಬ್ಯೂರಿಗೆ ಹಿಡಿದ ಕೆಳಗ ನಮಗ್ ಗುರ್ತಾವ್ರಿ ಬ್ಯೂರ್ಗಿ ಕರ್ನಾಟಕದಾಗಿಂದ ಹಾಯ್ದು ಪೈಲಾ ಬ್ಯೂರ್ಗಿ ಕೆರೆಯಾಗ ಬೀಳತಾವ ಬ್ಯೂರ್ಗಿ ಕೆರಿಕಿಂತ ಮೊದಲು ಒಂದ್ ಯಾವ್ದಾರ ಕೆರಿ ತುಂಬತದ ಬ್ಯೂರ್ಗಿ ಕೆರಿ ತುಂಬತದ ಬ್ಯೂರ್ಗಿ ಕೆರಿ ಹಿಂಗಾದ್ರಿ ಅದಕ್ಕೆ ಎಲ್ಲಿ ಕ್ಯಾನಲ್ ಅದು ಇಲ್ಲ ಬ್ಯೂರ್ಗಿ ಕೆರಿ ತುಂಬಾನ ಡೈರೆಕ್ಟ್ ಹಳ್ಳಕ್ಕೆ ನೀರ್ ಬರ್ತಾವ ಆ ಹಳ್ಳದಿಂದ ಬ್ಯೂರ್ಗಿ ಆಗೋಣ ಏನ್ ನಮ್ ಟೋಟಲ್ ಏನ್ ಊರ್ ಹತ್ತಾವ ಬ್ಯೂರ್ಗಿ ಆಗೋಣ ಕರಜ್ಗಿ ಹತ್ತದ ಕರಜ್ಗಿ ಆಗೋಣ ಬಾಲ್ಗಾವ್ ಹಳ್ಳಿ ಸೋನಲ್ಗಿ ಸುಸಲಾದ್ ಇದು ಉಮ್ದಿತನ ಟೋಟಲ್ ಅಲ್ಲಿ 11 ಬಂದಾರ ಅವ್ರಿ ಆ ಬಂದಾರ ಸಿಮೆಂಟ್ ಬಂದಾರ ಕೊಲ್ಲಾಪುರ ಟೈಪ್ ಆ ಬಂದಾರ ಒಮ್ಮೆ ತುಂಬಿ ಅದು ಅಂದ್ರೆ ನಮ್ದು ಬ್ಯಾಸಗಿನೇ ಪೂರ್ಣ ಕ್ಲಿಯರ್ ಆಗ್ತದ ಆ ಸಿಮೆಂಟ್ ಬಂದಾರ ವಿಕ್ರಮ್ ಸಾವಂತ್ ಇವ್ರು ಮಾಡ್ಯಾರ ಅದಕ್ಕೆ ಪೈಲೆ ಆಗಿರೋದವ ಕದಂ ಸಾಹೇಬ್ರ ಇದ್ದಾಗ ಪಾಲಕ್ ಮಂತ್ರಿ ಇದ್ರಿ ಆ ಎಳಾಗ ಅವ್ ಕುಂಡ್ರುತ್ತಿತ್ತಿಲ್ಲ ಅದ್ರ ಕಾಲಾಗ ಭಾಷೆ ದಂಗ ಮಾಡ್ದೇವ್ ಕದಂ ಸಾಹೇಬ್ರು ಸ್ಪೆಷಲ್ ಕೇಸ್ ಪಾಲಕ್ ಮಂತ್ರಿ ಇದ್ದಾಗ ಅದು ಮಾಡಿದ್ದ ಕರ್ನಾಟಕದ ನೀರ್ ಬಂದಿರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವ್ರು ಹೇಳ್ದಂಗ ಕರ್ನಾಟಕ ಬಂದಿರ್ ನೀರು ತಮ್ಮಲ್ಲಿ ಉಪಯೋಗ ಆಗ್ತಾವ ಕರ್ನಾಟಕದ 100% ಉಪಯೋಗ ಆಗ್ತದ್ರಿ ಇನ್ನ ನಾವು ಹೇಳಿಲ್ಲ ನಾವು ಗಡಿನಾಡ ಕನ್ನಡಿಗರದೇವ್ ನಮ್ದು ಅಲ್ಲಿ ಏನಾರ ಹಕ್ಕದ ಇದು ಪ್ರಶ್ನೆ ನಾವು ಹೇಳ್ಬೇಕಂದ್ರೆ ಈಗ ಏನ್ ಸಭಾ ಇದು ಅದ್ರಿ ನಾವು ನಮ್ಮಲ್ಲಿ ಕನ್ನಡ ಸಾಲಿ ಮುಣುಗ್ಲಾಕತ್ತೇವ್ ಗಡಿನಾಡು ಅಂತ ಹೇಳಿದ್ಮ ಆ ಗಡಿನಾಡು ಕನ್ನಡ ಕಾಲಾಗರೆ ಅವ್ರು ನೀರು ಕೊಡ್ಬೇಕಾಗಿತ್ತು ಓಕೆ ನಮಸ್ಕಾರ ಧನ್ಯವಾದ Press the bell icon on the YouTube and never miss another update.